ಅಷ್ಟೆಲ್ಲ ಮಾಡಿ ಮೆಗೆಸಿ ಅವಾರ್ಡ್ ತಗೊಂಡವರು. ಅಂಥ ವ್ಯಕ್ತಿನ ಕೊನೆಗೆ ತಗೊಂಡೋಗಿ 5 ತಿಂಗಳು ಜೈಲಲ್ಲಿ ಇರ್ತಾರೆ. ಒಂದೇ ಒಂದು ಏನು ಇನ್ವೆಸ್ಟಿಗೇಷನ್ ನಡೆದಿದೆಯಾ? ಒಂದೇ ಒಂದು 10 ರೂಪಾಯಿ ದುಡ್ಡು ಹುಡುಕಿದಾರ? ಎವಿಡೆನ್ಸ್ ಕೊಟ್ಟಿದ್ದಾರಾ? ಏನು ಮಾಡಿಲ್ಲ. ಮನೀಶ್ ಸಿಸೋಡಿಯಾ ಅವ್ರ ನಂತರ ಯಾರು ಸತ್ಯೇಂದ್ರ ಜೈನ್ ಆದಂಥ ಮನೀಶ್ ಸಿಸೋಡಿಯಾ ಡೆಲ್ಲಿ ಸರ್ಕಾರ ಜವಾಬ್ದಾರಿ ತಗೋತಾ ಇದ್ದಾರೆ. ಅವರನ್ನು ತಗೊಂಡೋಗಿರ್ತಾರೆ. ಸುಮಾರು 17 ತಿಂಗಳು ಜೈಲಲ್ಲಿ ಇರ್ತಾರೆ. ಏನು ಎವಿಡೆನ್ಸ್ ಕೊಟ್ಟರು? ಸುಮಾರು ಅವ್ರ ಮೇಲೆ 40-50ಕ್ಕಿಂತ ಹೆಚ್ಚು ಅವರ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರ ಮನೆಗಳು ರೈಡ್ ಮಾಡ್ತಾರೆ. 1 ರೂಪಾಯಿ ಎವಿಡೆನ್ಸ್ ಸಿಕ್ಕಲ್ಲ. ಆದರೂ ಅವ್ರನ್ನ 17 ತಿಂಗಳು ಜೈಲಲ್ಲಿ ಇರ್ತಾರೆ. ಅದಾದ ನಂತರ ಯಾರು ಸಂಜಯ್ ಸಿಂಗ್ ಅವ್ರನ್ನ 6 ತಿಂಗಳು ಜೈಲಲ್ಲಿ ಇರ್ತಾರೆ. ಯಾವುದು ಎವಿಡೆನ್ಸ್ ಇಲ್ಲ. ಅಂದರೆ ಇವತ್ತು ಈ BJP ಏನು ಇಡಿ ಅನ್ನೋದನ್ನ ಕೇವಲ ಕೈಗೊಂಬೆ ಆಗಿಟ್ಕೊಂಡು ತಮ್ಮ ವಿರೋಧ ಪಕ್ಷದವ್ರನ್ನ ಅವ್ರು ಏನು ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ, ಅವ್ರು ಚೆನ್ನಾಗಿ ದೇಶದಲ್ಲಿ ಆಡಳಿತ ಕೊಡ್ತಾರೆ, ಅವ್ರನ್ನ ತಗೊಂಡೋಗಿ ಜೈಲಲ್ಲಿ ಇಡೋದು ಆಗಿದ್ರೆ ಇವರು 2 ವರ್ಷ ಸತ್ಯೇಂದ್ರ ಜೈನ್ ಅವರು ಇಟ್ಟಿದ್ರಲ್ಲ, ಏನ್ ಎವಿಡೆನ್ಸ್ ಕೊಟ್ರು? ಏನು ಮಾಡಿದ್ರು? ತಮ್ಮ ಪ್ರಕಾರ ನಿಜಕ್ಕೂ ದುರ್ಬಳಕೆ ಆಗ್ತಾ ಇರೋದನ್ನ ಇವತ್ತೇನು ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿದೆ, ಅದನ್ನ ತಾವು ಸ್ವಾಗತಿಸ್ತೀರಿ? ಹೌದು, 100%. ಯಾಕಂದ್ರೆ ಈಗ ಸಣ್ಣ ಪೆಟ್ಟಿ ಕೇಸ್ಗಳಿಗೆಲ್ಲ ಇಡಿ ಕಳಿಸೋ ಅನ್ನೋ ಲೆವೆಲ್ಗೆ ಇವತ್ತು ದೇಶ ನಿಂತಿದೆ. ಅದನ್ನೇ ನಾವು ಹೇಳ್ತಾ ಇರೋದು. ಇಡಿ ಎಲ್ಲೋಗ್ಬೇಕು ಅಲ್ಲಿ ಹೋಗ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಮೂಡಾ ಕೇಸಲ್ಲಿ ಯಾವುದೇ ಹಣ ವರ್ಗಾವಣೆ ಆಗಿಲ್ಲ, ಹಣ ಟ್ರಾನ್ಸಾಕ್ಷನ್ ಆಗಿಲ್ಲ. ಕೇವಲ ಸೈಟ್ ಇವರು ಜಾಗ ಕೊಟ್ಟಿದ್ದಾರೆ, ಅವರು ಸೈಟ್ ಕೊಟ್ಟಿದ್ದಾರೆ ಅಂತ. ಇಡಿ ಎಲ್ಲಿ ಹೋಗ್ಬೇಕು? ಇಡಿ ಎಲ್ಲಿ ಕೆಲಸ ಮಾಡಬೇಕು? ಅದನ್ನ ನಾನು ಹೇಳ್ತಾ ಇರೋದು. ಇಡಿ ಎಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಇಡಿ ಎಲ್ಲಿ ಕೆಲಸ ಮಾಡಬೇಕು ಅಲ್ಲೂ ಮಾಡ್ತಾ ಇಲ್ಲ. ಇದು ದೇಶದ ಸಮಸ್ಯೆ ಆಗ್ತಾ ಇರೋದು ಇವತ್ತು. ಓಕೆ, ಆಲ್ ರೈಟ್. ನಂದನ್ ಕಶ್ಯಪ್ ಅವರೇ, ನೋಡಿ, ನೀವು 2 ವಿಚಾರಗಳ ಬಗ್ಗೆನೂ ಕಮೆಂಟ್ ಮಾಡಬೇಕು. ಒಂದು ತೇಜಸ್ವಿ ಸೂರ್ಯ ಅವ್ರ ಕೇಸಲ್ಲೂ ಕಮೆಂಟ್ ಮಾಡಬೇಕು, ಇನ್ನೊಂದು ಮೂಡಾ ಕೇಸಲ್ಲಿ. ಹೇಳಿ ಸರ್. ನೋಡಿ, ನಾವು ಡೇ 1 ಹೇಳ್ಕೊಂಬರ್ತಿದ್ವಿ, 2014 ಹೇಳ್ಕೊಂಬರ್ತಿದ್ವಿ. ಇಡಿ, IT, CBI ಅನ್ನೋದು BJPಯ ಒಂದು ಫ್ರಂಟಲ್ ಆರ್ಗನೈಸೇಷನ್ ಅಂತ. ಅವರು BJPಯ ನರೇಂದ್ರ ಮೋದಿ, ಅಮಿತ್ ಶಾ ಏನು ಹೇಳ್ತಾರೆ ಅದರ ತಾಳಕ್ಕೆ ತಕ್ಕಂತೆ ಕುಣಿಯೋ ಒಂದು ಸಂಸ್ಥೆ ಯಾವ್ದಾರು ಇದ್ದರೆ ಈ 3 ಸಂಸ್ಥೆ. ಆ ಸಂಸ್ಥೆಗೆ ಇವತ್ತು ಸ್ವಾಯತ್ತತೆ ಕಳ್ಕೊಂಬಿಟ್ಟಿದ್ದಾರೆ. ಇಂಡಿಪೆಂಡೆಂಟ್ ಹೊಟ್ಟೋಗಿದೆ. ಇವತ್ತು ಅವ್ರು ಹೇಳಿದ್ದೇ ಮಾಡಿದ್ದೇ ಹೇಳಿದ್ದು. ಹಾಗಾಗಿ ಅದು BJPಯ ಒಂದು ಅಂಗಸಂಸ್ಥೆಯಾಗಿ ಹೊಟ್ಟೋಗಿದೆ. ಸೆಕೆಂಡು, ಈ 10 ವರ್ಷದಲ್ಲಿ ಕನ್ವಿಕ್ಷನ್ ರೇಟು ಕೇವಲ 1%. ಇಡಿ, IT, CBI ಮಾಡೋದು ಏನು ಅಂದರೆ ಬರೀ ಹೆಡ್ಲೈನ್ಸ್ ಮ್ಯಾನೇಜ್ಮೆಂಟು, ವಿಚ್ ಹಂಟು. ಹೋಗ್ಬಿಡ್ತಾರೆ, ರೈಡ್ ಮಾಡ್ತಾರೆ, ಏನೋ ರೈಡ್ ಆಗ್ಬಿಟ್ಟಿದೆ ಅಂತಾರೆ, ಮಾರನೇ ದಿವಸ ಅಬಲಬೋ ಅಂತ BJP ಅವ್ರು ಬಡ್ಕೋತಾರೆ, ಅದೊಂದು ನ್ಯೂಸ್ ಮಾಡ್ತಾರೆ. ಕನ್ವಿಕ್ಷನ್ ಆಗಿ ಲಾಜಿಕಲ್ ಎಂಡಿಗೆ ಹೋಗಿರೋ ಯಾವುದಾರೋ ನಮ್ಮ ಕಾಂಗ್ರೆಸ್ ನಾಯಕರ ಮೇಲೆ ಇದೆಯಾ? ಇಲ್ಲ. ಒಂದು ಕೇಸುವೆ ಲಾಜಿಕಲ್ ಎಂಡ್ಗೆ ಕಳೆದ 11 ವರ್ಷದಲ್ಲಿ ಇದೇ BJPಯ ಸೀಳ್ನಾಯಿ ಸಂಸ್ಥೆ, ನಾನು ಹೇಳ್ತೀನಿ, BJPಯ ಸೀಳ್ನಾಯಿ ಸಂಸ್ಥೆ ID, ET, CBI ಒಂದು ಲಾಜಿಕಲ್ ಎಂಡ್ಗೆ ತೊಗೊಂಡೋಗಿ ನಿಲ್ಲಿಸಿಲ್ಲ. ನಾವು ಗಣಿ ಹಗರಣದಲ್ಲಿ ನಾವು ಲಾಜಿಕಲ್ ಎಂಡ್ಗೆ ತೊಗೊಂಡೋಗಿ ನಿಲ್ಲಿಸಿದ್ದೀವಿ. ನಮ್ಮ ಬದ್ಧತೆ ಅದು. ರಾಜ್ಯಕ್ಕಾಗಿರುವ ನಷ್ಟವನ್ನು ತುಂಬಿಸಿದ್ದೀವಿ. ಇನ್ನೊಂದು ಸಬ್ಜೆಕ್ಟು, ಇದೇ ಇವರ ಜೊತೆ ಸೇರಿಬಿಟ್ರೆ, BJPಯವ್ರ ಜೊತೆ ಸೇರಿಬಿಟ್ರೆ ಒಂದು ವಾಷಿಂಗ್ ಮಿಷಿನ್ ಪೌಡರ್ ಥರ ಒಂದು ಮಿಷಿನ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಜಿತ್ ಪವಾರ್ ಕೇಸಲ್ಲಿ ಏನಾಯಿತು, ಮತ್ತು ನಮ್ಮ ಇವರು ಚಂದ್ರಬಾಬು ನಾಯ್ಡು ಕೇಸಲ್ಲಿ ಏನಾಯಿತು, ಅವ್ರ ಜೊತೆ ಅಧಿಕಾರಕ್ಕೆ ಹಂಚ್ಕೊಂಡ್ರು. ಮಾರನೇ ದಿವಸನೇ ಅವರು ಇದು ED, BJP ವಾಷಿಂಗ್ ಮಿಷಿನಲ್ಲಿ ಅದ್ದಿ ಹೊರಗಡೆಗೆ ಬಂದರು. ಅವ್ರ ಮೇಲಿದ್ದ ಅವರ ಆರೋಪ ಎಲ್ಲ ಖುಲಾಸೆ ಆಗೋಯ್ತು. ಅವರು ಗಂಗಾ ಮಾತೆಯಲ್ಲಿ ಎದ್ದಿ ಒಳಗಡೆ ಬಂದರು. ಅವರ ಆರೋಪದಿಂದ ಮುಕ್ತರಾಗಿ ಬಂದರು. ಇದೇ ನರೇಂದ್ರ ಮೋದಿ ಅವರು ಅಜಿತ್ ಪವಾರ್ ಮೇಲೆ ಒಂದು ದೊಡ್ಡ ಇರಿಗೇಷನ್ ಸ್ಕ್ಯಾಮು ಆಪಾದನೆ ಮಾಡಿದ್ರು. 2014ರಲ್ಲೂ ಮಾಡಿದ್ರು, 19ರಲ್ಲೂ ಮಾಡಿದ್ರು. ಏನಾಯಿತು? ಅದೇ ಒಂದು ಇರಿಗೇಷನ್ ಈಡಿಲಿತ್ತು, ಪ್ರಫುಲ್ ಪಟೇಲ್ ಮೇಲಿತ್ತು. ಇವತ್ತು ಅವ್ರ ಜೊತೆ ಇದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಇದರಲ್ಲೇ ತೋರಿಸುತ್ತೆ ಒಂದು ED, CBI, IT ಅನ್ನೋದು ಸಂಸ್ಥೆ ಒಂದು ಇಂಡಿಪೆಂಡೆಂಟ್ ಬಾಡಿಯಾಗಿ ಉಳಿದಿಲ್ಲ ಕಳೆದ 11 ವರ್ಷದಲ್ಲಿ. BJP, ಅಮಿತ್ ಶಾ, ನರೇಂದ್ರ ಮೋದಿ ತಾಳಕ್ಕೆ ತಕ್ಕಂತೆ ಕುಣಿಯುವ ಸಂಸ್ಥೆ ಆಗ್ಬಿಟ್ಟಿದೆ. ಹಾಗಾಗಿ ನಾವು ಅದನ್ನೇ ಶಬ್ದಗಳಲ್ಲಿ ಟೀಕೆ ಮಾಡುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಡಿ ಅಂತಾನೂ ಕೋರ್ಟ್ ಹೇಳಿದೆ. ಅಂದ್ರೆ ನೀವೇನ್ ಮಾತಾಡ್ತಾ ಇದ್ದೀರಲ್ಲ, ಆ ತರದ ಭಾಷೆಯನ್ನ ಬಳಸೋದಕ್ಕೆ ನಮ್ಮನ್ನ ಪ್ರೇರೇಪಣೆ ಮಾಡಬೇಡಿ ಅಂತಾನೂ ಕೂಡ ಕೋರ್ಟ್ ಹೇಳಿದೆ. ಸೇಮ್ ತೇಜಸ್ವಿ ಸೂರ್ಯ ಕೇಸಲ್ಲಿ not try to use court as a platform for political battles. Fight somewhere else.
ಸೊ ನೀವು ರಾಜಕೀಯ ಹೋರಾಟ ನ್ಯಾಯಾಲಯದ ಒಳಗಡೆ ಮಾಡಬೇಡಿ, ರಾಜಕೀಯ ಮಾಡ್ಬೇಕಂದ್ರೆ ನ್ಯಾಯಾಲಯದ ಹೊರಗಡೆ ಮಾಡಿ ಅಂತ. ಸೊ ಎಲ್ಲವನ್ನು ರಾಜಕೀಯವಾದಂತ ಹೋರಾಟಗಳನ್ನ ನ್ಯಾಯಾಲಯದ ಅಂಗಳಕ್ಕೆ ತರಬೇಡಿ ಅಂತ ಛೇಮಾರಿ ಹಾಕಿದೆ. ನೋಡಿ, ಅವರು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಲೆಟ್ಸ್ ನಾಟ್ ಫರ್ಗೆಟ್ ದ ಫ್ಯಾಕ್ಟ್, ತೇಜಸ್ವಿ ಸೂರ್ಯ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಯಾಕಂದ್ರೆ ಬಿಜೆಪಿ ವಾಟ್ಸ್ಆಪ್ ಯೂನಿವರ್ಸಿಟಿ ಸಂತತಿಗಳವರು ಸುಳ್ಳು ಸುದ್ದಿ ಹಬ್ಬಿಸೋದ್ರಲ್ಲಿ ನಿಸೀಮ್ರು. ಯಾಕಂದ್ರೆ ಅವ್ರಿಗೆ ನಿಜವಾದ ಕೆಲಸ ಮಾಡೇ ಇಲ್ವಲ್ಲ ಅವರು. ನಿಜವಾದ ಅಲ್ಲ, ನಾನು ಸುಪ್ರೀಂ ಕೋರ್ಟ್ ಸುಳ್ಳು ಹೇಳಿದೆ ಅಂತ ಹೇಳ್ತಾ ಇಲ್ಲ, ಅಲ್ಲ ನಾ ಸುಳ್ಳು ಹೇಳಿದೆ ಅಂತ ಹೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪನ್ನ ಸ್ವಾಗತಿಸ್ತೀನಿ. ನಮ್ ಸುಪ್ರೀಂ ಕೋರ್ಟ್ ಮೇಲೆ ಭರವಸೆ ಇದೆ ಹಂಗನ್ಬಿಟ್ಟು ಅವ್ರು ಹೇಳಿರೋದು ಪೊಲಿಟಿಕಲ್ ಬ್ಯಾಟಲ್ ನ ಹೊರಗಡೆ ಆಡಿ ಅಂತ ಹೇಳಿದ್ದಾರೆ. ಅದನ್ನ ಪಕ್ಕಕ್ಕೆ ಇಟ್ಟು ಪೊಲಿಟಿಕಲ್ ಬ್ಯಾಟಲ್ ಹೊರಗಡೆ ಆಡೋಣ. ಅದನ್ನೇ ಹೇಳಿರೋದು. ನೀವು ಬೇಕಾಗಿರೋದು ಪಕ್ಕಕ್ಕಿಟ್ಟು ಬೇಡ ಆಗಿರೋದನ್ನ ಮಾತಾಡ್ತೀವಿ ಅಂದ್ರೆ ಆಗಲ್ಲ. ಅದು ಎಲ್ಲದಕ್ಕೂ ಉತ್ತರದಾಯಿತ್ವ. ನಾವೆಲ್ಲದಕ್ಕೂ ಉತ್ತರ ಕೊಡ್ತೀವಿ. ಅದು ಹಂಗನ್ಬಿಟ್ಟು 25 ಲಕ್ಷ ಫೈನ್ ಹಾಕ್ಸ್ಕೊಂಡಿದಿರಲ್ಲ, ಅದ್ರ ಬಗ್ಗೆ ಮಾತಾಡಿ. ತೇಜಸ್ವಿ ಸೂರ್ಯ ಮಾಡಿರುವ 25 ಲಕ್ಷ ರೂಪಾಯಿ ಫೈನ್ ಹಾಕ್ಸ್ಕೊಂಡಿದ್ದೀರಲ್ಲ, ಸಾರಿ ಸುಪ್ರೀಂ ಕೋರ್ಟ್ ಹೇಳಿದೆ, ಅವ್ರು ಮಾಡಿರೋ ಇದು ಅಫೆನ್ಸ್ ಬಗ್ಗೆ ಮಾತಾಡಿಲ್ಲ. ನಿಮ್ ಬ್ಯಾಟಲ್ ಹೊರಗಡೆ ಮಾಡಿ, ನಿಮ್ ಬ್ಯಾಟಲ್ ಹೊರಗಡೆ 25 ಲಕ್ಷದ ಹೇಳಿ, ನಿಮ್ ಬ್ಯಾಟಲ್ ಹೊರಗಡೆ ಮಾಡಿ ಹಂಗನ್ಬಿಟ್ಟು ಅವ್ರು ಮಾಡಿರುವ ಅಪರಾಧವನ್ನು ಬಗ್ಗೆ ಮಾತಾಡಿಲ್ಲ. ಏನ್ ಮಾಡಿದ್ದಾರೆ ತೇಜಸ್ವಿ ಸೂರ್ಯ? ಹಾವೇರಿಯಲ್ಲಿ ನಡೆದ ಘಟನೆ ಒಂದು 25 ಲಕ್ಷ ಯಾಕೆ ಆಗುತ್ತೆ ನೋಡಿ. ಅದನ್ನ ನೋಡಿ, ಅದಕ್ಕೆ ರಾಜ್ಯದ ನಮ್ಗೆ ವ್ಯವಸ್ಥೆ ಮೇಲೆ ನೋಡಿ ಅದ್ರ ಮೇಲೆ ನಾವು ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇರೋದ್ರಿಂದ ನಾವು ಅದ್ರ ಬಗ್ಗೆ ನಿಮಗೆ ಬೇಕಾಗಿರೋದು ಪಿಕ್ ಅಂಡ್ ಚೂಸ್ ಮಾಡಿ ಮಾತಾಡ್ತೀನಿ ಅಂತ. ಇದರ ಅರ್ಥ ಜನಸಾಮಾನ್ಯರ ಅರ್ಥ ಮಾಡ್ಕೊಂಡಿರೋದು ಏನು ಅಂತ ಅಂದರೆ, ಎಲ್ಲವೂ ಕೂಡ ರಾಜಕೀಯ. ಒಬ್ಬರ ಮೇಲೆ ಕೇಸ್ ಹಾಕೋದು ರಾಜಕೀಯ, ಒಬ್ಬರ ಮೇಲೆ ಇಡಿ ರೇಡ್ ಮಾಡೋದು ರಾಜಕೀಯ, ಒಬ್ಬರ ಮೇಲೆ IT ರೇಡ್ ಮಾಡೋದು ರಾಜಕೀಯ, ಒಬ್ಬರ ಮೇಲೆ CBI ರೇಡ್ ಮಾಡೋದು ರಾಜಕೀಯ. ಇಲ್ಲಿ ಎಲ್ಲ ರಾಜಕೀಯ. ಹೀಗಾಗಿ BJP ಮಾಡೋ ಆರೋಪವನ್ನು ಜನ ನಂಬಕ್ ರೆಡಿ ಇಲ್ಲ, ಕಾಂಗ್ರೆಸ್ ಮಾಡೋರ ಆರೋಪವನ್ನು ನಂಬಕ್ ರೆಡಿ ಇಲ್ಲ. ಸೊ ಆಡಳಿತ ಪಕ್ಷಗಳು ಬೇಸಿಕಲಿ ನಡೆಸುವಂತಹ ಈ ಒಂದು ಟ್ರಯಲ್ಸ್ ಏನಿದೆ ಇವುಗಳನ್ನ ನಂಬೋದಕ್ಕೆ ಜನ ರೆಡಿ ಇಲ್ಲ. ಇಂತಹ ವ್ಯವಸ್ಥೆ ಬಂದುಬಿಟ್ರೆ ಜನ ಇನ್ನೇನ್ ನಂಬೇಕ್ ಹೇಳಿ, ಯಾರನ್ನ ನಂಬೇಕ್ ಹೇಳಿ? ಜನ ಯಾವುದನ್ನೂ ನಂಬದ, ಯಾವುದನ್ನೂ ಗಂಭೀರವಾಗಿ ಸ್ವೀಕರಿಸದ, ಯಾರು ಹಿತವರು ಯಾರು ದುಷ್ಟರು ಹೆಂಗಪ್ಪ ಕಂಡಿಡಿಯೋದು? ಇಂತಹ ಸ್ವಾಯತ್ತ ಸಂಸ್ಥೆಗಳನ್ನೇ ತಮ್ಮ ಒಂದು ಲಾಭಕ್ಕಾಗಿ ಬಳಸಿಕೊಳ್ಳುವಂತಹ ಸಂದರ್ಭದಲ್ಲಿ